ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಇಂದಿನ ನನ್ನ ವಿಡಿಯೋದಲ್ಲಿ ಒಂದು ಪ್ರೋರೇಟಾ ಬೇಸಿಸ್ನ ಸಿಂಪಲ್ ಪ್ರಾಬ್ಲಮ್ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತಿನ ಕ್ಲಾಸ್ನಲ್ಲೂ ಕೂಡ ಒಂದು ಪ್ರೋರೇಟಾ ಸಿಂಪಲ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಜನನಿ ಕಂಪನಿ ಲಿಮಿಟೆಡ್ ಆಫರ್ಡ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ 10,000 equity shares of ₹100 each at a premium of 20 per share payable. ಜನನಿ ಅನ್ನುವಂಥ ಒಂದು ಕಂಪನಿ ಪಬ್ಲಿಕ್ಕಿಗೆ 10,000 equity ಶೇರ್ಸ್ನ ಆಫರ್ ಮಾಡ್ತಿದೆ. ಒಂದು ಶೇರಿನ ಬೆಲೆ ₹100, ಪ್ರೀಮಿಯಂ ಸೇರಿದರೆ 20, ಟೋಟಲ್ ₹120ಗೆ ತನ್ನ ಶೇರ್ಸ್ನ ಸೇಲ್ ಮಾಡ್ತಿದೆ. ಸೊ ಈಗ ಈ ಅಮೌಂಟ್ನ ₹120ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಂದರೆ ಕಂಪನಿ ₹25 ಆನ್ ಅಪ್ಲಿಕೇಶನ್, ₹50 ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಸೊ ಈ ₹50ನಲ್ಲಿ ಎರಡು ಅಮೌಂಟ್ ಇದೆ, ಒಂದು ಅಲಾಟ್ಮೆಂಟ್ ಅಮೌಂಟ್, ಇನ್ನೊಂದು ಪ್ರೀಮಿಯಂ ಅಮೌಂಟು. ₹50ನಲ್ಲಿ ಪ್ರೀಮಿಯಂ ಆಲ್ರೆಡಿ ನಿಮಗೆ ಗೊತ್ತು, ₹20 ಸೇರಿಕೊಂಡಿದೆ. ಸೊ ಅಲ್ಲಿಗೆ ₹30 ಅಲಾಟ್ಮೆಂಟು, ₹20 ಪ್ರೀಮಿಯಂ. ನೆಕ್ಸ್ಟ್ 25 per share ಆನ್ ಫಸ್ಟ್ ಕಾಲ್, 20 per share ಆನ್ ಫೈನಲ್ ಕಾಲ್. ಸೊ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ಸ್ ಫಾರ್ ರಿಸೀವ್ಡ್ 12,000. ನಾವು ಆಫರ್ ಮಾಡಿದ್ದು 10,000, ಈಗ ನಾವು ರಿಸೀವ್ ಮಾಡಿರೋ ಅಪ್ಲಿಕೇಶನ್ 12,000. ದ ಡಿಫ್ರೆನ್ಸ್ 1,000 ಎಕ್ಸಸ್ ಅಪ್ಲಿಕೇಶನ್ ನಮಗೆ ಬಂದಿದೆ. ದಟ್ ಮೀನ್ಸ್ 2,000 ಎಕ್ಸಸ್ ಅಪ್ಲಿಕೇಶನ್ ನಮಗಿಲ್ಲಿ ನಾವು ರಿಸೀವ್ ಮಾಡಿದ್ವಿ. ದ ಶೇರ್ಸ್ ವರ್ ಅಲಾಟೆಡ್ ಪ್ರೋರೇಟಾ ಆನ್ ದ ಬೇಸಿಸ್ ಆಫ್ 11,000 ಶೇರ್ಸ್. ಸೊ ಪ್ರೋರೇಟಾ ಅಂಡರಲ್ಲಿ ಅವರು ಏನು ಮಾಡಿದರು ಅಂತ ಅಂದರೆ 11,000 ಶೇರ್ಸ್ನ ಅಲಾಟ್ ಮಾಡಿದ್ರಂತೆ. ಅದರ ಅರ್ಥ ಇವಾಗ 12,000ಲ್ಲಿ 11,000 ಶೇರ್ಸ್ ಮಾತ್ರ ಅವರು ತೊಗೊಂಡಿದ್ದಾರೆ ಅಂತ. ಅದರ ಅರ್ಥ 1,000 ಶೇರ್ಸ್ನ ರಿಜೆಕ್ಟ್ ಮಾಡಿದ್ದಾರೆ. ದ ರಿಮೈನ್ ಅಪ್ಲಿಕೇಶನ್ಸ್ ಬೀಯಿಂಗ್ ರಿಜೆಕ್ಟೆಡ್ ಆ್ಯಂಡ್ ಮನಿ ರೀಫಂಡೆಡ್. ಏನು 1,000 ಶೇರ್ನ ವಾಪಸ್ ಕಳಿಸಿದ್ದಾರೆ, ಎಲ್ಲ ಹಣವನ್ನು ವಾಪಸ್ ಕೊಟ್ಟಿದ್ದಾರಂತೆ. ದ ಬ್ಯಾಲೆನ್ಸ್ ಆಫ್ ಎಕ್ಸಸ್ ಅಪ್ಲಿಕೇಶನ್ ಮನಿ ವಾಸ್ ಯುಟಿಲೈಸ್ಡ್ ಟುವರ್ಡ್ಸ್ ಸಮ್ಸ್ ಡ್ಯೂ ಆನ್ ಅಲಾಟ್ಮೆಂಟ್. ಈಗ ನಾವೇನು ಈ 2,000 ಅಪ್ಲಿಕೇಶನಲ್ಲಿ 2,000 ಅಪ್ಲಿಕೇಶನ್ ರಿಸೀವ್ ಮಾಡಿದಾಗ 1,000 ರಿಜೆಕ್ಟ್ ಮಾಡಿದ್ವಿ, ಇನ್ನು 1,000 ನಾವೇನು ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ, ಅಕ್ಸೆಪ್ಟ್ ಮಾಡಿರುವಂಥ ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿನ ನಾವು ಸೆಕೆಂಡ್ ಸ್ಟೇಜ್ ಇದೆಯಲ್ಲ ಅಲಾಟ್ಮೆಂಟ್ ಮನಿ, ಅಲ್ಲಿ ಬಂದಿರುವಂಥ ದುಡ್ಡಿಂದ ಅದನ್ನು ನಾವು ಡಿಡಕ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕುಮುದಾ ಹೋಮ್ 300 ಶೇರ್ಸ್ ವರ್ ಅಲಾಟೆಡ್ ಫೇಲ್ಯೂರ್ ಟು ಪೇ 2 ಕಾಲ್ಸ್. ನೋಡಿ, ಕುಮುದಾ ಅನ್ನುವಂಥವ್ರಿಗೆ 300 ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ. ಅವರು 2 ಶೇರ್ಸ್ಗಳನ್ನ ಕೊಡಲಿಕ್ಕೆ ಫೇಲ್ ಆಗಿದ್ದಾರೆ. ದಟ್ ಮೀನ್ಸ್ ಕಾಲ್ನ, ಒಂದು ಫಸ್ಟ್ ಕಾಲ್, ಇನ್ನೊಂದು ಫೈನಲ್ ಕಾಲ್ ಫೇಲ್ಯೂರ್ ಟು ಪೇ ದ ನೆಕ್ಸ್ಟ್ ಇನ್ನೊಬ್ಬರು ಕವಿತಾ ಅಂತ ಇದ್ದಾರೆ, 200 ಶೇರ್ಸ್ ವರ್ ಅಲಾಟೆಡ್ ಫೇಲ್ಯೂರ್ ಟು ಫೈನಲ್ ಕಾಲ್. ನೋಡಿ, ಒಬ್ಬರು ಕುಮುದಾ ಅನ್ನುವಂತಹ ಲೇಡಿ ಅವ್ರಿಗೆ 300 ಶೇರ್ಸ್ನ ಅಲಾಟ್ ಮಾಡಿದ್ದಾರೆ. ಸೊ ಅವರು 2 ಕಾಲ್ನ ಕೊಡೋಕೆ ಫೇಲ್ ಆಗಿದ್ದಾರೆ. ಅದೇ ರೀತಿ ಕವಿತಾನವ್ರಿಗೆ 200 ಶೇರ್ಸ್ನ ಅಲಾಟ್ ಮಾಡಿದರೆ ಅವರು ಓನ್ಲಿ ಫೈನಲ್ ಕಾಲ್ನ ಕೊಡಲಿಕ್ಕೆ ಫೇಲ್ ಆಗಿದ್ದಾರೆ. ಸಬ್ಸಿಕ್ವೆಂಟ್ಲಿ ದೇರ್ ಶೇರ್ಸ್ ವರ್ ಫರ್ಫಿಟೆಡ್. ನೋಡಿ, ಈ ಒಂದು ಪ್ರಾಬ್ಲಮ್ನಲ್ಲಿ ಈ ಕುಮುದಾ ಆಗಲಿ ಕವಿತಾ ಆಗಲಿ ಅವ್ರ ಶೇರ್ಸ್ನ ನಾವೆಲ್ಲೂ ಮಿಡಲಲ್ಲಿ ನಾವು ಅವ್ರ ಶೇರ್ಸ್ನ ಫರ್ಫಿಟ್ ಮಾಡೋದಿಲ್ಲ. ಬದಲಾಗಿ ಪ್ರಾಬ್ಲಮ್ ಫೈನಲ್ ಕಾಲ್ ಆದಮೇಲೆ ನಾವು ಎಲ್ಲ ಶೇರ್ಸ್ಗಳನ್ನ ಫರ್ಫಿಟ್ ಮಾಡ್ತೀವಿ. ಆಲ್ ದ ಫರ್ಫಿಟೆಡ್ ಶೇರ್ಸ್ ವರ್ ರೀಇಶ್ಯೂಡ್ ಲಕ್ಷ್ಮಿ ಅಟ್ 80 per share ಆ್ಯಸ್ ಫುಲ್ಲಿ ಪೇಡ್. ನೋಡಿ, ಈಗೇನು ಈ ಕುಮುದಾ ಕವಿತಾ ಅವರ ಶೇರ್ಸ್ನ ಫರ್ಫಿಟ್ ಮಾಡ್ಕೊಳ್ತಾರೆ, ಆ ಶೇರ್ಸ್ನ ಅಗೇನ್ ಮತ್ತೆ ರೀಸೇಲ್ ಮಾಡ್ತಾರೆ. ದಟ್ ಮೀನ್ಸ್ ರೀಇಶ್ಯೂ ಮಾಡ್ತಾರೆ 80 per share. ನೋಡಿ, 100 ಫೇಸ್ ವ್ಯಾಲ್ಯೂ ಇರೋ ಶೇರ್ನ ₹80 ಮಾರ್ತಿದ್ದಾರೆ ಅಂದರೆ ಡಿಫ್ರೆನ್ಸ್ 20. ದಿಸ್ ಇಸ್ ಡಿಸ್ಕೌಂಟ್, ರೀಇಶ್ಯೂಡ್ ಎಟ್ ಡಿಸ್ಕೌಂಟ್, ₹20 ಡಿಸ್ಕೌಂಟಲ್ಲಿ ಕೊಡ್ತಿದ್ದಾರೆ. ನಮಗೆ ಕೇಳಿರೋ ಕ್ವಶನು ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ನ ಕೇಳಿದ್ದಾರೆ. ಸೊ ಈಗ ಜರ್ನಲ್ ಎಂಟ್ರಿಗೆ ಹೋಗೋಣ. ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಕಾಲ್, ಫೈನಲ್ ಕಾಲ್. ಸೊ ಒಂದು ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಯಾರೂ ಕೂಡ ಅಲಾಟ್ಮೆಂಟ್ ಮನಿನ ಕೊಡೋಕ್ಕೆ ಫೇಲ್ ಆಗಿಲ್ಲ. ಅಲಾಟ್ಮೆಂಟ್ ಮನಿನ ಕೊಡೋಕ್ಕೆ ಫೇಲ್ ಆದರೆ ಮಾತ್ರ ನಾವೇನು ಕ್ಯಾಲ್ಕುಲೇಷನ್ನ ಮಾಡ್ಕೊಳ್ತೀವಿ ಅಂದರೆ ಪ್ರೋರೇಟಾ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ಇಲ್ಲಿ ಫೈನಲ್ ಕಾಲ್, ಸೆಕೆಂಡ್ ಕಾಲ್ನ ಕೊಡೋಕ್ಕೆ ಒಬ್ಬರು ಫೇಲ್ ಆಗಿದ್ದಾರೆ, ಇನ್ನೊಬ್ಬರು ಕವಿತಾ ಅವರು ಓನ್ಲಿ ಫೈನಲ್ ಕಾಲ್ನ ಕೊಡೋಕ್ಕೆ ಫೇಲ್ ಆಗಿದ್ದಾರೆ. ಇಬ್ಬರು ಶೇರ್ಸ್ನ ನಾವೆಲ್ಲೂ ಕೂಡ ಮಿಡಲಲ್ಲಿ ಫರ್ಫಿಟ್ ಮಾಡ್ತಿಲ್ಲ, ಎಲ್ಲ ಸ್ಟೇಜ್ ಮುಗಿದ ಮೇಲೆ ಅವ್ರ ಶೇರ್ಸ್ನ ಫರ್ಫಿಟ್ ಮಾಡ್ತಿದ್ವಿ. ಸೊ ಇದನ್ನು ಮೇಯ್ನ್ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವ ಶೇರ್ಸ್ನ ಯಾವಾಗ ಫರ್ಫಿಟ್ ಮಾಡಬೇಕು ಅನ್ನೋಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕು. ಸೊ ಈಗ ನೋಡೋಣ, ಜರ್ನಲ್ ಎಂಟ್ರೀಸ್ನ ನಾವು ನೋಡ್ತಾ ಹೋದಾಗ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಜಾನ್ವಿ ಕಂಪನಿ ಲಿಮಿಟೆಡ್. ಅಪ್ಲಿಕೇಶನ್ ರಿಸೀವ್ ಮಾಡಿರೋ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ನಮ್ಮ ಕಂಪ್ನಿಗೆ ನಾವು ಕರೆದಿದ್ದು ಇನ್ವೈಟ್ ಮಾಡಿದ್ದು 10,000 ಶೇರ್ಸ್ ಅಪ್ಲಿಕೇಶನ್, ಬಟ್ ಅಪ್ಲಿಕೇಶನ್ ನಮಗೆ ಬಂದಿದ್ದು ಟೋಟಲ್ 12,000. ಸೊ ಅಲ್ಲಿಗೆ 12,000 ಇಂಟು ₹25 ಅಂತ ಅಂದರೆ 3 lakh rupees ನಮಗೆ ಅಪ್ಲಿಕೇಶನ್ ಮನಿ ನಮ್ಮ ಬ್ಯಾಂಕಲ್ಲಿದೆ. ನೆಕ್ಸ್ಟ್ ಈ ಅಪ್ಲಿಕೇಶನ್ ಮನಿನ ನಾವು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಒಂದು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, 2 ಶೇರ್ ಕ್ಯಾಪಿಟಲ್ ಅಕೌಂಟ್, 2 ಬ್ಯಾಂಕ್ ಅಕೌಂಟ್, 2 ಶೇರ್ ಅಲಾಟ್ಮೆಂಟ್ ಅಕೌಂಟ್.
ಅಂದರೆ ನಾವೇನು ಬ್ಯಾಂಕಿಗೆ ರಿಸೀವ್ ಮಾಡಿರುವ 3 ಲ್ಯಾಕ್ ಇದೆ ಶೇರ್ ಅಪ್ಲಿಕೇಶನ್ ಅಮೌಂಟ್, ಅದನ್ನು ಟು ಶೇರ್ ಕ್ಯಾಪಿಟಲ್. ಯಾವಾಗಲೂ ಶೇರ್ ಕ್ಯಾಪಿಟಲ್ ಅಂತ ಅಂದರೆ ನಾವೇನು ಕಾಲಪ್ ಮಾಡಿರ್ತೀವಿ ಆ ಶೇರ್ಸ್ ಮಾತ್ರ. ನಾವು ಕಾಲಪ್ ಮಾಡಿದ್ದು ಓನ್ಲಿ 10,000 ಶೇರ್ಸು. ಸೊ 10,000 ಇಂಟು 25 ನಾವು ಕಾಲಪ್ ಮಾಡಿದ್ದು 10,000 ಶೇರ್ಸು. 10,000 ಇಂಟು 25 ಮಾಡಿದರೆ ನಮಗೆ 2,50,000 ಸಿಗುತ್ತೆ. ನೆಕ್ಸ್ಟು ಶೇರ್ ಕ್ಯಾಪಿಟಲ್ ನಾವು ಟ್ರಾನ್ಸ್ಫರ್ ಮಾಡಿರೋದು, ನಾವು ಕಾಲಪ್ ಮಾಡಿದ್ದು ಓನ್ಲಿ ಎಷ್ಟು 10,000 ಶೇರ್ಸ್ ಇಂಟು 25 ರುಪೀಸ್ 2,50,000 ಸಿಕ್ತು. ಅದೇ ರೀತಿ ಟು ಬ್ಯಾಂಕ್ ಆಗಿದೆ. ದಟ್ ಮೀನ್ಸ್ ನಾವು ರಿಜೆಕ್ಟ್ ಮಾಡಿರುವಂಥ ಶೇರ್ಸ್ ಎಷ್ಟು 1,000 ಇಂಟು 25,000. ಹಾಗೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅಲಾಟ್ಮೆಂಟ್ ಸ್ಟೇಜ್ಗೆ ಅಡ್ಜಸ್ಟ್ ಮಾಡ್ಕೋತಾ ಇರುವಂಥ ಶೇರ್ಸ್ ಎಕ್ಸೆಸ್ ಆಫ್ ಅಪ್ಲಿಕೇಶನ್ 1,000 ಶೇರ್ಸ್. ಸೊ 1,000 ಇಂಟು 25 ನೋಡಿ, ಟೋಟಲ್ 12,000 ಅಪ್ಲಿಕೇಶನ್ದು 3 ಲಕ್ಷ ದುಡ್ಡಿತ್ತು. ಅದರಲ್ಲಿ 10,000 ಶೇರ್ ಅಪ್ಲಿಕೇಶನ್ನ ನಾವೆಲ್ಲಿ ಕಳಿಸಿದ್ವಿ, ಕ್ಯಾಪಿಟಲಿಗೆ ಕಳಿಸಿದ್ವಿ. ಎಕ್ಸೆಸ್ 1,000 ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ವಿ. ಇನ್ನು ಎಕ್ಸೆಸ್ 1,000 ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೇಜಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ತೊಗೊಂಡಿದ್ದೀವಿ. ಸೊ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಆ್ಯಂಡ್ ಸಮ್ ಆಫ್ ಶೇರ್ ಮನಿ ರಿಜೆಕ್ಟೆಡ್ ಆ್ಯಂಡ್ ಸಮ್ ಶೇರ್ಸ್ ಮನಿ ಅಡ್ಜಸ್ಟೆಡ್ ಟು ಅಲಾಟ್ಮೆಂಟ್ ಸ್ಟೇಜ್. ಸೊ ಇದು ಅಪ್ಲಿಕೇಶನ್ ಸ್ಟೇಜ್ನ ನಾವಿಲ್ಲಿ ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೇಜ್ನ ನಾವು ನೋಡೋದಾದರೆ ಅಲಾಟ್ಮೆಂಟ್ ಸ್ಟೇಜ್. ಸೊ ಅಲಾಟ್ಮೆಂಟ್ ಪಾರಲ್ಲಾಗಿದೆಯಾ, ಪ್ರೀಮಿಯಮಲ್ಲಾಗಿದೆಯಾ, ಡಿಸ್ಕೌಂಟಲ್ಲಾಗಿದೆಯಾ ನೋಡೋಣ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಅಲಾಟ್ಮೆಂಟ್ ಆಗಿರುವಂಥದ್ದು ಪ್ರೀಮಿಯಮ್. ನೋಡಿ, ಪ್ರೀಮಿಯಮ್ ಸ್ಟೇಜ್ನಲ್ಲಿ ಅಲಾಟ್ಮೆಂಟ್ ಇದೆ. ಸೊ ಈಗ ಅಲಾಟ್ಮೆಂಟ್ ಎಂಟ್ರಿ ನಾವು ಬರಿಬೇಕಾದ್ರೆ ಪ್ರೀಮಿಯಮ್ ಎಂಟ್ರಿ ಬರಿತೀವಿ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಮ್ ಅಕೌಂಟ್. ಶೇರ್ ಅಲಾಟ್ಮೆಂಟ್ ನಾವು ಯಾವಾಗಲೂ ಶೇರ್ ಕ್ಯಾಪಿಟಲ್ ಏನು ಕಾಲಪ್ ಮಾಡಿರ್ತೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. 10,000 ಇಂಟು 50 ರುಪೀಸ್ 50,000. ಈ 50 ರುಪೀಸ್ನಲ್ಲಿ 2 ಅಮೌಂಟ್ ಇದೆ ಅಂತ ಹೇಳಿದ್ದೆ ಅಲ್ವಾ ನಾನು ನಿಮಗೆ, ಒಂದು ಕ್ಯಾಪಿಟಲ್, ಇನ್ನೊಂದು ಟೋಟಲ್ 50 ರುಪೀಸಲ್ಲಿ 2 ಅಮೌಂಟ್ ಇದೆ ಅಂತ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಒಂದು 50 ರುಪೀಸ್ನಲ್ಲಿ 30 ರುಪೀಸ್ ಕ್ಯಾಪಿಟಲ್ ಆದರೆ 20 ರುಪೀಸ್ ಬಂದುಬಿಟ್ಟು ಪ್ರೀಮಿಯಮ್ ಆಗಿದೆ, ಇನ್ನು 30 ರುಪೀಸ್ ಅಲಾಟ್ಮೆಂಟ್. ಸೊ ಇವಾಗ ನೋಡೋಣ. 10,000 ಇಂಟು 50 ರುಪೀಸ್ ಅಂತ ಅಂದರೆ 5 ಲ್ಯಾಕ್ ರುಪೀಸ್ ಬರಬೇಕು. ಟು ಶೇರ್ ಕ್ಯಾಪಿಟಲ್ 10,000 ಇಂಟು 30 ಆಗಬೇಕಿದು 33 ಲ್ಯಾಕ್. ಅದೇ ರೀತಿ ಶೇರ್ ಪ್ರೀಮಿಯಮ್ ನಮಗೆಲ್ಲ ಗೊತ್ತು 10,000 ಇಂಟು 20 2 ಲ್ಯಾಕ್. ನಮಗೆ ಓವರ್ ಆಲ್ ಬರಬೇಕಾಗಿರೋದು ಶೇರ್ ಅಲಾಟ್ಮೆಂಟ್ ಮನಿ 5 ಲ್ಯಾಕ್. ಇಲ್ಲಿ ಯಾರೂ ಕೂಡ ಶೇರ್ ಅಲಾಟ್ಮೆಂಟ್ ಮನಿನ ಕೊಡೋಕ್ಕೆ ಫೇಲ್ ಆಗಿಲ್ಲ. ಸೊ ನೋಡೋಣ ಮುಂದೆ ಬ್ಯಾಂಕ್ ಎಂಟ್ರಿಗೆ, ಬ್ಯಾಂಕಿಗೆ ಎಷ್ಟು ಅಮೌಂಟ್ ರಿಸೀವ್ ಆಗುತ್ತೆ ಅಂತ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಬ್ಯಾಂಕಿಗೆ ನಮಗೆ ಬರಬೇಕಾಗಿರೋ ಡ್ಯೂ ಅಮೌಂಟ್ 5 ಲ್ಯಾಕ್. ನಾನು ಯಾಕೆ -25,000ನ ಇಲ್ಲಿ ಕಳ್ಕೊಂಡಿದ್ದೀನಿ ಅಂತ ಅಂದರೆ, ನಿಮಗೆ ಗೊತ್ತು ಆಲ್ರೆಡಿ ನಾವು ಅಪ್ಲಿಕೇಶನ್ನ ಕರೆದಿದ್ದು ಇಲ್ಲಿ 10,000 ಅಪ್ಲಿಕೇಶನು, ಬಟ್ ಕಂಪನಿ ರಿಸೀವ್ ಮಾಡಿದ್ದ ಅಪ್ಲಿಕೇಶನ್ ಎಷ್ಟು 12,000. ಅದರ ಅರ್ಥ 2,000 ಎಕ್ಸಸ್ ಅಪ್ಲಿಕೇಶನ್ ಮನಿ ಬಂತು. ಅದರಲ್ಲಿ 1,000 ಅಪ್ಲಿಕೇಶನ್ ಮನಿನ ರಿಜೆಕ್ಟ್ ಮಾಡಿದ್ರಿ, ಇನ್ನು 1,000 ಅಪ್ಲಿಕೇಶನ್ ಮನಿನ ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಅಲಾಟ್ಮೆಂಟ್ ಸ್ಟೇಜ್ಗಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕ್ವಶನಲ್ಲಿ ಹೇಳಿದರು. ಇಲ್ಲಿ ನೋಡಿ, ಆ ಪಾಯಿಂಟ್ನ ನಾನು ನಿಮಗೆ ತೋರಿಸ್ತೀನಿ. The remaining share application money rejected, refunded. The balance of excess application money was utilized towards some due on allotment. ಅಲಾಟ್ಮೆಂಟ್ ಮನಿ ಡ್ಯೂ ಏನಿದೆ 5 ಲ್ಯಾಕ್, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಸೊ ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ಆಲ್ರೆಡಿ ಆ ಅಮೌಂಟ್ ನಮಗೆ ಅವೈಲಬಲ್ ಇರುತ್ತೆ ನಮ್ಮ ಪ್ರಾಬ್ಲಮ್ನಲ್ಲೇ. ಸೊ ಇಲ್ಲಿ 2ನೇ ಎಂಟ್ರಿ ಅಬ್ಸರ್ವ್ ಮಾಡಿ, ಟು ಶೇರ್ ಅಲಾಟ್ಮೆಂಟ್ ಅಂತ ಬರೆದ್ರಿ. 1,000 ಎಕ್ಸಸ್ ಅಪ್ಲಿಕೇಶನ್ ಮನಿನ ನಾವು ಅಕ್ಸೆಪ್ಟ್ ಮಾಡಿದ್ವಿ. 25,000 ಅಪ್ಲಿಕೇಶನ್ನು, ಸೊ ಅಲ್ಲಿಗೆ 25 ರುಪೀಸ್, ಸೊ ಅಲ್ಲಿಗೆ 25,000. ಇದನ್ನು ಅಲಾಟ್ಮೆಂಟ್ ಸ್ಟೇಜಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ ಎಂಟ್ರಿ. ಈ ಅಮೌಂಟ್ನೇ ನಾವಿಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳುವಂಥದ್ದು ಈ ಅಲಾಟ್ಮೆಂಟ್ ಬ್ಯಾಂಕ್ ರಿಸೀವ್ ಎಂಟ್ರಿನಲ್ಲಿ. ಸೊ 5 ಲ್ಯಾಕ್ ರುಪೀಸ್ ಬರಬೇಕು. 5 ಲ್ಯಾಕ್ ರುಪೀಸ್ನಲ್ಲಿ 25,000 ಎಕ್ಸಸ್ ಆಫ್ ಶೇರ್ ಅಪ್ಲಿಕೇಶನ್ ಮನಿ ಆಲ್ರೆಡಿ ಬ್ಯಾಂಕಿಗೆ ಬಂದಿದೆ. ಸೊ ಹಾಗಾಗಿ 5 ಲ್ಯಾಕ್ನಲ್ಲಿ 25,000ನ ನಾವು ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ನ ಬ್ಯಾಂಕಿಗೆ ನಾವು ರಿಸೀವ್ ಮಾಡ್ಕೊಳ್ತೀವಿ. ದಟ್ ಮೀನ್ಸ್ 4,75,000 ನೋಡಿ ಇಲ್ಲಿ 5 ಲ್ಯಾಕ್ ಶೇರ್ ಅಲಾಟ್ಮೆಂಟ್ ಮನಿ ಬರಬೇಕಿತ್ತು, ಅದರಲ್ಲಿ ಆಲ್ರೆಡಿ ಎಕ್ಸಸ್ ಅಪ್ಲಿಕೇಶನ್ ಮನಿನ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಸೊ ರಿಮೈನಿಂಗ್ 4,75,000 ಬ್ಯಾಂಕಿಗೆ ಬಂದಿದೆ. ನೆಕ್ಸ್ಟ್, ಸೊ ಅಪ್ಲಿಕೇಶನ್ ಸ್ಟೇಜ್ ಮುಗೀತು, ಅಲಾಟ್ಮೆಂಟ್ ಸ್ಟೇಜ್ ಮುಗೀತು. ಈಗ ಫಸ್ಟ್ ಕಾಲ್. ಸೊ ಈಗ ಫಸ್ಟ್ ಕಾಲ್ ನೋಡೋಣ. ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ಡ್ಯೂ. ಸೊ ನಿಮಗೆ ಗೊತ್ತು 10,000 ಶೇರ್ಸ್ ಇಂಟು ಶೇರ್ ಫಸ್ಟ್ ಕಾಲ್ ಅಮೌಂಟು ಫಿಕ್ಸ್ ಆದರೆ 25, 2,50,000 2,50,000 ಬರಬೇಕು. ಈಗ ಬ್ಯಾಂಕ್ ಅಕೌಂಟ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್, ಬ್ಯಾಂಕಿಗೆ ಫಸ್ಟ್ ಕಾಲ್ ದುಡ್ಡು ಎಷ್ಟು ಬಂತು ಅಂತ ಶೋ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಕುಮುದ ಮತ್ತು ಕವಿತಾ ಅಂತ ಇಬ್ಬರು ಲೇಡೀಸ್ ಇದ್ದಾರೆ.
ಈ ಇಬ್ಬರಲ್ಲಿ ಯಾರು ಫಸ್ಟ್ ಕಾಲ್ನ ಕೊಡೋಕ್ಕೆ ಫೇಲ್ ಆಗಿರ್ತಾರೆ ಅವ್ರ ಶೇರ್ಸ್ ಮೇಲೆ ನಮಗೆ ದುಡ್ಡು ಬರಲ್ಲ. ಅವ್ರನ್ನ ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿದ ಶೇರ್ಸ್ ಮೇಲೆ ದುಡ್ಡು ಬರುತ್ತೆ. ಅದನ್ನು ಮಲ್ಟಿಪಲ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ಕುಮುದ ಅವರು ಕೂಡ ಸೆಕೆಂಡ್ ಆ್ಯಂಡ್ ಎರಡೂ ಶೇರ್ಸ್ ಅಮೌಂಟ್ನ ಕೊಡೋದಿಲ್ಲ ಅವರು. ಅಂದರೆ ಫಸ್ಟ್ ಕಾಲು ಕೊಡೋಲ್ಲ, ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲು ಕೊಡೋಲ್ಲ. ನಾವು ಮಾಡ್ತಿರೋದು ಫಸ್ಟ್ ಕಾಲ್, ಹಾಗಾಗಿ ಕುಮುದ ಶೇರ್ಸು ಫಸ್ಟ್ ಕಾಲ್ ಮೇಲೆ ಬರೋದಿಲ್ಲ. ಆ್ಯಸ್ ಯೂಶ್ವಲ್ ಇನ್ನೊಬ್ರು ಇದ್ದಾರೆ ಕವಿತಾ ಫೇಲ್ ಆಗಿರೋದು ಕೂಡ ಫೇಲ್ ಆಗಿರೋದು ಯಾವ ಶೇರ್ಸ್ ಅಂತ ಅಂದರೆ ಅದು ಫೈನಲ್ ಕಾಲ್. ಸೊ ಅದಿಲ್ಲ, ಅಪ್ಲೈ ಆಗಲ್ಲ. ಈಗ ಫಸ್ಟ್ ಕಾಲ್ ಕೊಡೋಕ್ಕೆ ಫೇಲ್ ಆಗಿರೋದು ಓನ್ಲಿ ಕುಮುದ. ಸೊ ಹಾಗಾಗಿ 10,000 ಶೇರ್ನಲ್ಲಿ ಕುಮುದ 300 ಶೇರ್ಸ್ ಮೇಲೆ ಫಸ್ಟ್ ಕಾಲ್ ಬರಲ್ಲ. ಸೊ ಅಲ್ಲಿಗೆ ರಿಮೈನ್ 9,700 ಶೇರ್ಸ್ ಮೇಲೆ 25 ರೂಪೀಸ್ ಫಸ್ಟ್ ಕಾಲ್ ಬರುತ್ತೆ. ಸೊ ಮಾಡಿದಾಗ 2,42,500 2,42,500 ನಮ್ಗೆ ಅಮೌಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ಕಾಲ್ ಆಯಿತು ಎಂಟ್ರಿ. ಈಗ ಫೈನಲ್ ಕಾಲ್. ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಫೈನಲ್ ಕಾಲ್ ಮನಿ ಡ್ಯೂ. ಈಗ ಎಷ್ಟು ಡ್ಯೂ ಇದೆ ಅನ್ನೋದು ಶೋ ಮಾಡೋಣ ನಾವು. 10,000 ಶೇರ್ಸ್ ಇಂಟು 20 ರೂಪೀಸ್ ಫಿಕ್ಸ್ ಆಗಿದೆ. ಫೈನಲ್ ಕಾಲ್ ಅಮೌಂಟು 2 ಲ್ಯಾಕ್ ಬರಬೇಕು. ಈಗ ಬ್ಯಾಂಕಿಗೆ ಎಷ್ಟು ಬರುತ್ತೆ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಕುಮುದ ಕೂಡ ಫೈನಲ್ ಕಾಲ್ನ ಕೊಟ್ಟಿಲ್ಲ, ಕವಿತಾ ಕೂಡ ಫೈನಲ್ ಕಾಲ್ ಕೊಟ್ಟಿಲ್ಲ. ಹಾಗಾದರೆ ಇಲ್ಲಿ ಇಬ್ಬರು ಕೂಡ ಈ ಫೈನಲ್ ಕಾಲ್ ಮನಿನ ಕೊಡೋಕ್ಕೆ ಫೇಲ್ ಆಗಿದ್ದಾರೆ. ಟೋಟಲ್ 10,000 ಶೇರ್ಸ್ನಲ್ಲಿ ಕುಮುದ ಶೇರ್ಸ್ ಮೇಲೂ ಕೂಡ ಬರೋದಿಲ್ಲ, ಅದೇ ರೀತಿ ಕವಿತಾ ಶೇರ್ಸ್ ಮೇಲೂ ಕೂಡ ಫೈನಲ್ ಕಾಲ್ ಅಮೌಂಟ್ ಬರಲ್ಲ. ಸೊ ಬ್ಯಾಂಕಿಗೆ ಎಂಟ್ರಿ ತೋರಿಸ್ಬೇಕಾದ್ರೆ ಔಟ್ ಆಫ್ 10,000 ವಿ ಆರ್ ನಾಟ್ ಗೆಟಿಂಗ್ ಎನಿ ಅಮೌಂಟ್ ಆಫ್ ಫೈನಲ್ ಕಾಲ್ ಫ್ರಮ್ ಕುಮುದ ಶೇರ್ಸ್ ಆಫ್ 300 ಆ್ಯಂಡ್ ಕವಿತಾ ಶೇರ್ಸ್ ಆಫ್ 200. ಈ ಶೇರ್ಸ್ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ಫೈನಲ್ ಕಾಲ್ ದುಡ್ಡು ಬರಲ್ಲ. ಹಾಗಾದರೆ ರಿಮೈನಿಂಗ್ ಎಷ್ಟು ಸಾವಿರ ಶೇರ್ಗಳ ಮೇಲೆ ಬರುತ್ತೆ? 10,000 - 300 - 200 9,500 ಶೇರ್ಸ್ ಮೇಲೆ 20 ರೂಪೀಸ್ ಹಾಗೆ ನಮಗೆ ಅಮೌಂಟ್ ಸಿಗುತ್ತೆ. ಸೊ ಅಲ್ಲಿಗೆ 1,90,000 ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿಗೆ ಎಲ್ಲ ಸ್ಟೇಜ್ ಮುಗೀತು. ನಿಮಗೆ ಗೊತ್ತಿರೋ ಹಾಗೆ ಅಪ್ಲಿಕೇಶನ್ ಸ್ಟೇಜ್ ಮುಗೀತು, ಅಲಾಟ್ಮೆಂಟ್ ಸ್ಟೇಜ್ ಮುಗೀತು, ಫಸ್ಟ್ ಕಾಲ್ ಸ್ಟೇಜ್ ಮುಗೀತು, ಫೈನಲ್ ಕಾಲ್ ಸ್ಟೇಜ್ ಮುಗೀತು. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದಾಗ ಇನ್ ಬಿಟ್ವೀನ್ ದ ಫಸ್ಟ್ ಕಾಲ್ ಆದಮೇಲೆ ಬ್ಯಾಂಕ್ ಅಮೌಂಟ್ ರಿಸೀವ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಒಬ್ಬರು ಶೇರ್ಸ್ ಫರ್ಫಿಟ್ ಮಾಡಿದ್ವಿ. ಯಾಕೆ ಅಂದರೆ ನಿಮ್ಮ ಪ್ರೀವಿಯಸ್ ಕ್ವಶನ್ನಲ್ಲಿ ಆಫ್ಟರ್ ಫಸ್ಟ್ ಕಾಲ್ ಈ ಶೇರ್ಸ್ ವರ್ ಫರ್ಫಿಟೆಡ್ ಅಂತ ಇತ್ತು. ಬಟ್ ಇಲ್ಲಿ ಹಾಗಿಲ್ಲ. ಇಬ್ಬರೂ ಶೇರ್ಸ್ಗಳು ಆಫ್ಟರ್ ಫೈನಲ್ ಕಾಲ್ ನಾವು ಅವ್ರ ಶೇರ್ಸ್ನ ಫರ್ಫಿಟ್ ಮಾಡಬೇಕು. ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಫಸ್ಟ್ ಕಾಲ್ ಆದಮೇಲೆ ಶೇರ್ಸ್ನ ಫರ್ಫಿಟ್ ಮಾಡಿ ಅಂತ. ಸೊ ಈಗ ಫರ್ಫಿಟ್ ಎಂಟ್ರಿ ಸಪ್ರೇಟ್ ಮಾಡೋಣ ಕವಿತಾ ಮತ್ತು ಕುಮುದ ಮತ್ತು ಕವಿತಾ ಅವ್ರಿಗೆ. ಸೊ ಫಸ್ಟ್ ಎಂಟ್ರಿ ಫರ್ಫೀಚರ್ ಎಂಟ್ರಿ ಫಾರ್ ಕುಮುದ. ಎಂಟ್ರಿ ಫಸ್ಟು ಹೇಳಿಬಿಡ್ತೀನಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಫಸ್ಟ್ ಕಾಲ್ ಟು ಫೈನಲ್ ಕಾಲ್. ನೋಡಿ ಕವಿತಾ ಅನ್ನುವಂಥವರು ನಾವು ಅಲಾಟ್ ಮಾಡಿದ ಶೇರ್ಸ್ ಅವ್ರಿಗೆ ಎಷ್ಟು 300 ಇಂಟು 100 ಫೇಸ್ ವ್ಯಾಲ್ಯೂ 30,000 ರೂಪೀಸ್ ಅವರಿಂದ ಬರಬೇಕಿತ್ತು. ಕರೆಕ್ಟಾ? ಸೊ ಈಗ ಇದು ಶೇರ್ ಕ್ಯಾಪಿಟಲ್ ಆಯಿತು. ಫರ್ಫಿಟೆಡ್ ಶೇರ್ಸ್ ಅಂದರೆ ಆಲ್ರೆಡಿ ಅವರಿಂದ ಎಷ್ಟು ಅಮೌಂಟನ್ನ ನಾವು ರಿಸೀವ್ ಮಾಡಿದ್ವಿ, ದಟ್ ಈಸ್ ಫರ್ಫಿಟೆಡ್ ಶೇರ್ಸ್. ನೆಕ್ಸ್ಟ್ ಬರುವಂಥ ಎಲ್ಲ ಐಟಮ್ಗಳು ಅವರಿಂದ ನಾವು ರಿಸೀವ್ ಮಾಡದೇ ಇರುವಂಥ ಅಮೌಂಟ್ಗಳು. ಅಂದರೆ ಯಾವ ಸ್ಟೇಜ್ನಲ್ಲಿ ಅವ್ರು ಕೊಡೋಕ್ಕೆ ಫೇಲ್ ಆಗಿದ್ದಾರೆ ಆ ಎಲ್ಲ ಸ್ಟೇಜ್ಗಳು ಫರ್ಫೀಚರ್ ಶೇರ್ಸ್ ಆದಮೇಲೆ ಬರ್ತಾ ಹೋಗ್ತದೆ. ಎಂಟ್ರಿ ನಂಬರ್ ಹೇಳ್ತೀನಿ. ಶೇರ್ ಕ್ಯಾಪಿಟಲ್ ಟು ಫರ್ಫಿಟೆಡ್ ಶೇರ್ಸ್ ಆಲ್ರೆಡಿ ಅವರಿಂದ ಇಸ್ಕೊಂಡಿರೋದು, ಅವ್ರು ಏನೇನು ಕೊಡೋಕ್ಕೆ ಫೇಲ್ ಆಗಿದ್ದಾರೆ ಅದಾದಮೇಲೆ ಆ ಎರಡು ಎಂಟ್ರಿನ ಹಾಕ್ಬೇಕು ನಾವು. ಸೊ ಈಗ ಆಸ್ ಯೂಶುವಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 300 ಇಂಟು 100 ಫೇಸ್ ವ್ಯಾಲ್ಯೂ 30,000 ಟು ಶೇರ್ಸ್ ಫರ್ಫಿಟೆಡ್ ಅಕೌಂಟ್. ಅಂದರೆ ಈಗ ಕುಮುದ ಅವ್ರು ಏನೇನು ಶೇರ್ಸ್ನ ಕೊಟ್ಟಿದ್ರು, ಅಪ್ಲಿಕೇಶನ್ದು 25 ರೂಪೀಸ್ ಕೊಟ್ಟಿದ್ರು. ಅದೇ ರೀತಿ ಅಲಾಟ್ಮೆಂಟ್ 50, ಬಟ್ ನಾವಿಲ್ಲಿ ಲೆಕ್ಕ ತೊಗೊಂಡಿರೋದು 100 ರೂಪಾಯಿ ಫೇಸ್ ವ್ಯಾಲ್ಯೂಗೆ. ಅಲ್ಲಿಗೆ ಅಲಾಟ್ಮೆಂಟ್ ದುಡ್ಡು ಎಷ್ಟು 30. 25 + 30 55 ರೂಪೀಸ್. 55 ಅಷ್ಟೇ ಅವ್ರು ನಮಗೆ ಕೊಟ್ಟಿದ್ದು, ಯಾಕೆಂದರೆ ಫಸ್ಟ್ ಕಾಲು ಕೊಡಲಿಲ್ಲ, ಫೈನಲ್ ಕಾಲು ಕೊಟ್ಟಿಲ್ಲ. 25 ಅಪ್ಲಿಕೇಶನ್, 30 ಅಲಾಟ್ಮೆಂಟ್, 55 ರೂಪೀಸ್ ಇಂಟು 300 16,500 ಅವರಿಂದ ನಾವು ಆ್ಯಕ್ಚುಲಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. 30,000ನಲ್ಲಿ ಅವ್ರು ನಮಗೆ ಕೊಟ್ಟಿರೋ ಅಮೌಂಟ್ ಓನ್ಲಿ 16,500. ಹಾಗಾದರೆ ಕೊಡೋಕ್ಕೆ ಫೇಲ್ ಆಗಿದ್ದೇನು? ಒಂದು ಫಸ್ಟ್ ಕಾಲ್, ಇನ್ನೊಂದು ಫೈನಲ್ ಕಾಲ್. ಸೊ 300 ಇಂಟು 25 300 ಇಂಟು 20. ಸೊ ಆ ಅಮೌಂಟ್ನೆಲ್ಲ ಹಾಕಿದರೆ ನಿಮ್ಗೆ ಇಷ್ಟಕ್ಕೆ ಟ್ಯಾಲಿ ಆಗಬೇಕು ಈ ಮೂರು ಅಮೌಂಟ್ನ ಕೂಡಿದಾಗ. ಸೊ ದಿಸ್ ಈಸ್ ಅಬೌಟ್ ದ ಫರ್ಫೀಚರ್ ಆಫ್ ಕುಮುದ ಶೇರ್ಸ್ ಬೀಯಿಂಗ್ ಕುಮುದ ಶೇರ್ಸ್ ಫರ್ಫಿಟೆಡ್. ಸೊ ನೆಕ್ಸ್ಟ್ ಇನ್ನೊಂದು ಬಾರಿ ಎಂಟ್ರಿ ಬೇಕಾದ್ರೆ ಹೇಳ್ತೀನಿ, ಇದನ್ನು ವೆರಿ ಇಂಪಾರ್ಟೆಂಟ್. ಶೇರ್ ಕ್ಯಾಪಿಟಲ್ ಫೇಸ್ ವ್ಯಾಲ್ಯೂ ಟು ಫರ್ಫಿಟೆಡ್ ಶೇರ್ಸ್ ಅಂದರೆ ಆಲ್ರೆಡಿ ಅವರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದು, ಅದಾದಮೇಲೆ ಏನು ಕೊಡೋಕ್ಕೆ ಫೇಲ್ ಆದರೂ ಅದನ್ನು ಹಾಕಬೇಕು ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ಇನ್ನೊಬ್ರು ಶೇರ್ಸ್ನ ಫರ್ಫಿಟ್ ಮಾಡೋಣ. ಅದು ಯಾರು ಅಂತ ಅಂದರೆ ಕವಿತಾ ಅವರ ಶೇರ್ಸ್ನ. ಈಗ ಕವಿತಾ ಅವರ ಶೇರ್ಸ್ನ ಫರ್ಫಿಟ್ ಮಾಡೋದಾದರೆ ಕವಿತಾಗೆ ನಾವು ಅಲಾಟ್ ಮಾಡಿ ಶೇರ್ಸ್ ಎಷ್ಟು 200. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 200 ಇಂಟು 100 20,000 ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್. ಕವಿತಾ ಏನೇನೆಲ್ಲ ಅಮೌಂಟ್ ಕೊಟ್ಟಿದ್ರು, ಅಪ್ಲಿಕೇಶನ್ ದುಡ್ಡು ಕೊಟ್ಟಿದ್ರು, ಅಲಾಟ್ಮೆಂಟ್ ದುಡ್ಡು ಕೊಟ್ಟಿದ್ರು, ಫಸ್ಟ್ ಕಾಲ್ ದುಡ್ಡು ಕೊಟ್ಟಿದ್ರು. ಶಿ ಈಸ್ ಫೇಲ್ ಟು ಪೇ ದ ಫೈನಲ್ ಕಾಲ್ ಓನ್ಲಿ. ಸೊ ಅಲ್ಲಿಗೆ 200 ಇಂಟು 25 ಫ್ರಮ್ ಅಪ್ಲಿಕೇಶನ್ ಸ್ಟೇಜ್, 30 ಫ್ರಮ್ ಅಲಾಟ್ಮೆಂಟ್ ಸ್ಟೇಜ್, 25 ಫ್ರಮ್ ಫಸ್ಟ್ ಕಾಲ್. ಸೊ ಟೋಟಲ್ 80 ರೂಪೀಸ್ವರೆಗೂ ಪೇ ಮಾಡಿದ್ದಾರೆ ಅವ್ರು ನಮಗೆ. 200 ಇಂಟು 80 16,000.
ಹಾಗಾದರೆ ಅವಳು ಕೊಡೋಕ್ಕೆ ಫೇಲ್ ಆಗಿದ್ದು ನಮ್ಗೆ ಏನು ಮಾತ್ರ ಫೈನಲ್ ಕಾಲ್ 200 ಇಂಟು 20 ರುಪೀಸ್ 400. ಈಗ ಮೂರನ್ನು ಕೂಡಿದ್ರು ಕೂಡ ನಿಮಗೆ ಇವೆರಡನ್ನು ಕೂಡಿದರೆ ಡೆಬಿಟಿಗೆ ಟ್ಯಾಲಿ ಆಗುತ್ತೆ. ಸೊ ಈ ರೀತಿ ಬೀಯಿಂಗ್ ಕವಿತಾ ಶೇರ್ಸ್ ಫಾರ್ಫಿಟೆಡ್. ಈಗ ಇಬ್ಬರು ಶೇರ್ಸ್ಗಳನ್ನ ಏನು ಮಾಡಿದೆ ಅಂತಂದರೆ ಕಂಪ್ನಿ ರೀಇಶ್ಯೂ ಮಾಡಿದೆ ಒನ್ ಮೋರ್ ಪರ್ಸನ್ಗೆ. ಆ ರೀಇಶ್ಯೂ ಬಂದ್ಬಿಟ್ಟು ಡಿಸ್ಕೌಂಟ್ ಎಂಟ್ರಿ ಇಲ್ಲಿದೆ ನೋಡಿ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವು ಫಾರ್ಫಿಟ್ ಮಾಡಿದ ಶೇರ್ಸ್ಗಳು ಯಾವ್ಯಾವುದು ಅಂದರೆ ಕುಮುದ 300 ಶೇರ್ಸ್ ಆ್ಯಂಡ್ 200 ಶೇರ್ಸ್ ಆಫ್ ಕವಿತಾ, ಟೋಟಲ್ 500 ಶೇರ್ಸ್ನ ನಾವಿಲ್ಲಿ ಫಾರ್ಫಿಟ್ ಮಾಡ್ತಿದ್ವಿ. ಸೊ 500 ಶೇರ್ಸ್ ಇಂಟು 80 ರುಪೀಸ್ ಆಗಿ ನೀವು ಇಶ್ಯೂ ಮಾಡ್ತಿರೋದು 40,000. ಹಾಗಾದರೆ ಡಿಸ್ಕೌಂಟ್ ಎಷ್ಟು ಕೊಟ್ರಿ? ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ನಾವು ಡಿಸ್ಕೌಂಟ್ ಕೊಟ್ಟಿದ್ದು 500 ಶೇರ್ಸ್ ಮೇಲೆ 20, ಸೊ ಲೈಕ್ 10,000 ಡಿಸ್ಕೌಂಟ್ ಕೊಟ್ಟಾಗಾಯಿತು. 40 ಪ್ಲಸ್ 10,000 50,000 ಅಥವಾ 500 ಶೇರ್ಸ್ನ ಆ್ಯಕ್ಚುಯಲ್ ಫೇಸ್ ವ್ಯಾಲ್ಯೂ 100 ರೂಪಾಯಿ. ಸೊ ಈ ರೀತಿ ಎಂಟ್ರಿ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಫಾರ್ಫಿಟೆಡ್ ಶೇರ್ಸ್ ಆರ್ ರೀಇಶ್ಯೂಡ್ ಎಟ್ ಅ ಡಿಸ್ಕೌಂಟ್. ಈಗ ನಮಗೆ ಇದರಿಂದ ಎಷ್ಟು ಲಾಭ ಆಯಿತು ಅಂತೇಳಿ ನಾವು ನೋಡುವಂಥ ಟೈಮು ನೋಡಿ, ನಾವಿಬ್ಬರು ಶೇರ್ಸ್ನಲ್ಲಿ ಫಾರ್ಫಿಟ್ ಮಾಡಿದ್ವಿ ಕರೆಕ್ಟಾ, ಒಂದು ಕುಮುದ ಇನ್ನೊಂದು ಕವಿತಾ. ಸೊ ಕ್ಯಾಪಿಟಲ್ ರಿಸರ್ವ್ ಎಂಟ್ರಿ ಬಂದುಬಿಟ್ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್. ಇಲ್ಲಿ ನೋಡಿ ಎಂಟ್ರಿ ಬರೆದಿದ್ದೀನಿ, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಈ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಂದರೆ ಬೇರೆ ಯಾವುದೂ ಅಲ್ಲ, ನಾವು ಫಾರ್ಫಿಟ್ ಮಾಡಿದ್ವಲ್ಲ ಕವಿತಾ ಮತ್ತು ಕುಮುದು, ಆ ಎಂಟ್ರಿನಲ್ಲಿ ಫಾರ್ಫಿಟೆಡ್ ಅಕೌಂಟ್ ಅಂತ ಬಂತು. ಅಂದರೆ ಆಲ್ರೆಡಿ ನಾವು ಅವರಿಂದ ಕಲೆಕ್ಟ್ ಮಾಡಿದ್ದ ಅಮೌಂಟು. ಕುಮುದಾಯಿಂದ ನೋಡಿ 16,500ನ ನಾವು ಕಲೆಕ್ಟ್ ಮಾಡ್ಕೊಂಡಿವಿ. ಅದೇ ಕವಿತಾಯಿಂದ ಆಲ್ರೆಡಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು 16,000. ನೋಡಿ ಇಲ್ಲಿ ಇರುತ್ತೆ, ಇಲ್ಲೇ ಎಂಟ್ರಿನಲ್ಲಿ ಮೇಲೆ ತೋರಿಸ್ತೀನಿ. ಇಲ್ಲಿ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಂದರೆ ಆಲ್ರೆಡಿ ಅವರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದು. ಅಪ್ಲಿಕೇಶನ್ 25, ಅಲಾಟ್ಮೆಂಟ್ 30 ಅಂದರೆ ಫಸ್ಟ್ ಕಾಲ್ 25. ಸೊ 16,000 ಕವಿತಾಯಿಂದ ಬಂದಿತ್ತು. ಅದೇ ರೀತಿ ಇಲ್ಲಿ ಕುಮುದಾಯಿಂದ ನೋಡಿ 25 ಅಪ್ಲಿಕೇಶನ್ 30 ಅಲಾಟ್ಮೆಂಟ್ ಟೋಟಲ್ 16,500 ಬಂದಿತ್ತು. ಸೊ ಈ ಅಮೌಂಟ್ಗಳೇ ಅದನ್ನೇ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ 16,500 ಫ್ರಮ್ ಕುಮುದ, 16 ಫ್ರಮ್ ಕವಿತಾ, ಟೋಟಲ್ 32,500 ನಮ್ಗೆ ಅವರಿಂದ ಅಮೌಂಟ್ ಬಂದಿತ್ತು ಆಲ್ರೆಡಿ. ನಾವು ಅದೇ ಶೇರ್ಸ್ನ ಅವರು ಫೈನಲ್ ಕಾಲ್ ಮತ್ತು ಫಸ್ಟ್ ಕಾಲ್ ಕೊಡೋಕ್ಕೆ ಫೇಲ್ ಆದರು ಅಂತ ಫಾರ್ಫಿಟ್ ಮಾಡಿ ಅದನ್ನು ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ವಿ. ಆ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದಂಗೆ ನಮ್ಗೆ ಎಷ್ಟು ಲಾಸ್ ಆಯಿತು ಇಲ್ಲಿ ನೋಡಿ. ದ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ 10,000. ಇಲ್ಲಿ ರೀಇಶ್ಯೂ ಎಂಟ್ರಿ ಬರ್ದ್ವಲ್ಲ ನಾವು, ಇದು ರೀಇಶ್ಯೂ ಮಾಡಬೇಕಾದ್ರೆ ಒಂದು ಶೇರ್ಗೆ 10 ರೂಪಾಯಿ 20 ರೂಪಾಯಿಗೆ ಡಿಸ್ಕೌಂಟ್ ಕೊಟ್ವಿ. ಅಲ್ಲಿಗೆ 500 ಶೇರ್ಗಳಿಗೆ 20 ರೂಪಾಯಿಗೆ ಡಿಸ್ಕೌಂಟ್, ಹಂಗಂದರೆ 10,000 ನಮಗೆ ಲಾಸ್ ಆಯಿತು ಡಿಸ್ಕೌಂಟ್ ಕೊಟ್ಟು. ಸೊ ಆಲ್ರೆಡಿ ಅವರಿಂದ ಕಲೆಕ್ಟ್ ಮಾಡ್ಕೊಂಡಿರುವಂಥ ಅಮೌಂಟಿಂದ ನಾವು ಕೊಟ್ಟಿರುವಂಥ ಡಿಸ್ಕೌಂಟ್ನ ಕಳೆದ್ರೆ ಏನು ಅಮೌಂಟ್ ಉಳಿಯುತ್ತೆ, ದಟ್ ಈಸ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಬೀಯಿಂಗ್ ಫಾರ್ಫಿಟೆಡ್ ಶೇರ್ಸ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ಹೇಗೆ ಬಂತು ಅಂತ. ನಾವು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಕುಮುದ ಅಮೌಂಟು ಕವಿತಾ ಅಮೌಂಟ್ ನಾವು ಕೂಡ್ಕೊಂಡು ಈಗ ನಾವು ರೀಇಶ್ಯೂ ಮಾಡಿದಾಗ ಕೊಟ್ಟ ಡಿಸ್ಕೌಂಟ್ ಅಮೌಂಟ್ನ ಕಳೆದ್ರೆ ಉಳಿಯೋದೆ ಕ್ಯಾಪಿಟಲ್ ರಿಸರ್ವ್. ಓಕೆ, ಈಗ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ದ ಬ್ಯಾಲೆನ್ಸ್ ಶೀಟ್ ಆಫ್ ಜಾನ್ವಿ ಕಂಪನಿ ಲಿಮಿಟೆಡ್. ಈಗ ಲಯಬಿಲಿಟೀಸ್ ಆ್ಯಂಡ್ ಇಕ್ವಿಟೀಸ್ನ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಕಂಪ್ನಿ ಇಶ್ಯೂ ಮಾಡಿದಂಥ 10,000 ಶೇರ್ಗಳಲ್ಲಿ ಕವಿತಾ ಮತ್ತು ಕುಮುದ ಅನ್ನುವಂಥವ್ರ ಶೇರ್ಸ್ನ ಫಾರ್ಫಿಟ್ ಮಾಡ್ಕೊಂಡ್ವಿ. ಬಟ್ ಆ ಶೇರ್ಸ್ನ ಕಂಪ್ನಿ ಇಟ್ಕೊಳ್ಳಿಲ್ಲ, ಮತ್ತೆ ಅಗೇನ್ ಏನು ಮಾಡ್ತು, ರೀಇಶ್ಯೂ ಮಾಡ್ತು. ಹಾಗಾಗಿ ಎಲ್ಲ ಶೇರ್ಸ್ಗಳು ಕೂಡ ಸೇಲ್ ಆಗಿದೆ. ಸೊ ಅಲ್ಲಿಗೆ 10,000 ಶೇರ್ಸ್ ಇಂಟು 100 ರುಪೀಸ್ 10 lakh rupees ಶೇರ್ ಕ್ಯಾಪಿಟಲ್ ಇದೆ. ಎರಡನೇ ಹೆಡ್ಡು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಲ್ಲಿ 2 ಐಟಮ್ ಬರುತ್ತೆ, ಒಂದು ಶೇರ್ ಪ್ರೀಮಿಯಂ, ಇಂದು ಕ್ಯಾಪಿಟಲ್ ರಿಸರ್ವ್. ಈ ಶೇರ್ ಪ್ರೀಮಿಯಂ ಅಮೌಂಟ್ ಯಾವುದು ಅಂತ ಅಂದರೆ ನೀವು ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ ಬರೆದಿರ್ತೀರಲ್ಲ ನೋಡಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಟು ಶೇರ್ ಪ್ರೀಮಿಯಂ ಎಷ್ಟಿದೆ, ಇದೆ 2 lakh. ನಾವು ಪ್ರೀಮಿಯಂ ಬಂತು ಈ ಪ್ರಾಬ್ಲಮಲ್ಲಿ. ಸೊ 2 lakh ಪ್ರೀಮಿಯಮ್ನ ಹಾಕ್ಕೊಂಡ್ವಿ. ಇಲ್ಲಿ ಯಾರು ಕೂಡ ಪ್ರೀಮಿಯಂ ಕೊಡೋಕ್ಕೆ ಫೇಲ್ ಆಗಿಲ್ಲ. ಪ್ರೀಮಿಯಂ ಕೊಡೋಕ್ಕೆ ಏನಾದರೂ ಫೇಲ್ ಆಗಿದ್ರು ಅಂತ ಅಂದರೆ ಈ ಟೋಟಲ್ 2 lakhಲ್ಲಿ ಯಾರು ಶೇರ್ಸ್ ಮೇಲೆ ಪ್ರೀಮಿಯಂ ಬರಲ್ಲ ಅದನ್ನು ಲೆಸ್ ಮಾಡ್ಕೋಬೇಕಷ್ಟೇ. ಇಲ್ಲೇನು ಆ ರೀತಿ ಇಲ್ಲ. ಸೊ ಕ್ಯಾಪಿಟಲ್ ರಿಡಕ್ಷನ್ ರಿಸರ್ವ್ ಈಗ ತಾನೇ ಆಲ್ರೆಡಿ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ವಲ್ಲ 22,500 ಇಲ್ಲಿಗೆ ಅದು ಕ್ಯಾಪಿಟಲ್ ರಿಸರ್ವ್. ಒಂದು ಶೇರ್ ಪ್ರೀಮಿಯಂ ಇನ್ನೊಂದು ಕ್ಯಾಪಿಟಲ್ ರಿಸರ್ವ್ ಎರಡನ್ನೂ ಹಾಕಿದರೆ ನಮ್ಮ ಟೋಟಲ್ ಲಯಬಿಲಿಟೀಸ್ ಮುಗಿಯುತ್ತೆ. ಸೊ 10 lakh ಶೇರ್ ಕ್ಯಾಪಿಟಲ್, 2 lakh plus 22,500 ಟೋಟಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಟೋಟಲ್ ಲಯಬಿಲಿಟೀಸ್ 12,22,500. ಈಗ ಅದೇ ರೀತಿ ಅಸೆಟ್ನ ನಾವು ನೋಡ್ತಾ ಹೋಗೋಣ. ಅಸೆಟ್ನ ನೋಡಿದರೆ ನಾವೀಗ ಅಸೆಟ್ ನಮ್ಮ ಹತ್ರ ಇರುವಂಥ ಏಕೈಕ ಅಸೆಟ್ ಅಂತ ಅಂದರೆ ಅದು ಕ್ಯಾಶ್ ಎಟ್ ಬ್ಯಾಂಕ್. ಈಗ ಬ್ಯಾಂಕಿಗೆ ಯಾವ್ಯಾವ್ದೆಲ್ಲ ದುಡ್ಡು ಬಂದಿದೆ ಅದನ್ನು ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಸ್ಟೇಜಿಂದ ನಮಗೆ ಫಸ್ಟ್ ಎಂಟ್ರಿಯಿಂದ ಬ್ಯಾಂಕಿಗೆ ಬಂದಿದ್ದು 3 lakh. ಅಲಾಟ್ಮೆಂಟ್ ಸ್ಟೇಜಿಂದ ನಮಗೆ 4ನೇ ಎಂಟ್ರಿಲಿ ಬಂದಂಥ ಬ್ಯಾಂಕ್ ಅಕೌಂಟು 4,75,000. ಫಸ್ಟ್ ಕಾಲ್ ಅಕೌಂಟಿಂದ ನಮಗೆ ಬಂದಂಥ ಟೋಟಲ್ ಅಮೌಂಟ್ 2,42,500.
ಫೈನಲ್ ಕಾಲಿಂದ ಬ್ಯಾಂಕಿಗೆ ಬಂದಂಥ ದುಡ್ಡು 1,90,000. ಹಾಗೆ ರೀಇಶ್ಯೂಯಿಂದ ಬ್ಯಾಂಕಿಗೆ ಬಂದ ದುಡ್ಡು 40,000. ಇಡೀ ಪ್ರಾಬ್ಲಮಲ್ಲಿ ನಾನು ಇಲ್ಲೇನು ಬರೆದಿದ್ದೀನಿ ಇದೆಲ್ಲ ಬ್ಯಾಂಕಿಗೆ ಬಂದಿರೋ ದುಡ್ಡು, ಬ್ಯಾಂಕ್ ಡೆಬಿಟ್ ಆಗಿರುವಂಥದ್ದು. ಓಕೆನಾ? ಇಷ್ಟು. ಈಗ ಅದೇ ರೀತಿ ಯಾವುದು ಇಡೀ ಪ್ರಾಬ್ಲಮಲ್ಲಿ ಬ್ಯಾಂಕ್ ಕ್ರೆಡಿಟ್ ಆಗಿದೆ ಅಂದರೆ ನಿಮ್ಮ ಎಂಟ್ರಿ ನಂಬರ್ 2. ಈ ಎಂಟ್ರಿ ನಂಬರ್ 2ನ ನೋಡಿ. ಈ ಎಂಟ್ರಿ ನಂಬರ್ 2ನಲ್ಲಿ ನೋಡಿ ಬ್ಯಾಂಕ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಅಂದರೆ ರಿಜೆಕ್ಟ್ ಆಗಿರೋ ಅಮೌಂಟ್ನ ವಾಪಸ್ ಕಳಿಸಿದ್ರಿ ನೀವೆಷ್ಟು, 25,000. ಆ ರಿಜೆಕ್ಟ್ ಆಗಿರೋ ಅಮೌಂಟ್ನ ಟೋಟಲ್ ನೀವೆಲ್ಲ ಹೆಡ್ಗಳಿಂದ ಕಲೆಕ್ಟ್ ಮಾಡ್ಕೊಂಡಿರೋ ಅಮೌಂಟಿಂದ ಅದನ್ನು ಲೆಸ್ ಮಾಡಿದರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಅಪ್ಲಿಕೇಶನ್ ಅಲಾಟ್ಮೆಂಟ್, ಫಸ್ಟ್ ಕಾಲ್, ಫೈನಲ್ ಕಾಲ್, ರೀಇಶ್ಯೂ ಕೂಡಿಕೊಂಡು ಬ್ಯಾಂಕಿಂದ ರಿಜೆಕ್ಟ್ ಮಾಡಿದಂತಹ 25,000ನ ಇದರಿಂದ ಕಳೆದ್ರೆ ಸೊ ನಿಮ್ಗೆ ಆನ್ಸರ್ ಇಷ್ಟು ಸಿಗುತ್ತೆ. ಆಗ ಅಸೆಟ್ ಲಯಬಿಲಿಟಿ ಸೈಡು ಕೂಡ ಟ್ಯಾಲಿ ಆಗುತ್ತೆ. ಸೊ ಈ ರೀತಿ ಜರ್ನಲ್ ಎಂಟ್ರೀಸ್ ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನ ಮಾಡಿದರೆ ನಾವು 15 ಮಾರ್ಕ್ಸ್ ನಾವು ಈಸಿಯಾಗಿ ತೊಗೋಬೋದು.